ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನಡುವಿನ ಡೇಟಿಂಗ್ ಸುದ್ದಿಗಳು ದೀರ್ಘಕಾಲದವರೆಗೂ ಹರಿದಾಡುತ್ತಿತ್ತು. ಆದರೆ ಅವರಿಬ್ಬರು ಮದುವೆ ಆಗ್ತಾರಾ ಇಲ್ವಾ ಅಂತ ಹೇಳಿ ತುಂಬ ಸುದ್ದಿನೇ ಆಗಿತ್ತು. ಅದೇ ವಿಜಯ್ ದೇವರಕೊಂಡ ಅವರು ನ್ಯೂಸಲ್ಲಿ ಹೇಳಿದರು, ನಾವಿಬ್ಬರು ಲವ್ ಮಾಡ್ತಿದ್ದೇವೆ, ಹಾಗೆ ಮ್ಯಾರೇಜು ಕೂಡ ಆಗ್ತೇವೆ ಅಂತ ಇಲ್ಲಿ ಹೇಳಿದರು. ಅವರು ಎಲ್ಲಿ ಮ್ಯಾರೇಜ್ ಆದರು ಮತ್ತು ಯಾವಾಗ ಅವರು ಮ್ಯಾರೇಜ್ ಜೀವನಕ್ಕೆ ಕಾಲಿಟ್ರು ಅಂತ ನೋಡೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಡೇಟಿಂಗ್ ಸುದ್ದಿಗಳು ಹರಿದಾಡ್ತಿದ್ದು, ಹಾಗೆ ಅವರು ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಆಗಿದ್ದು ಮತ್ತು ಈಗ ಸೀಕ್ರೆಟ್ ಆಗಿ ಅವರು ವಿವಾಹ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಇವರು ಈ ವರ್ಷದ ಸೆಲೆಬ್ರಿಟಿ ಮದುವೆಯಲ್ಲಿ ಇವರದು ಕೂಡ ಒಂದು ಸೇರಿದೆ ಅಂತಾನೆ ಹೇಳ್ಬೋದು. ಹಾಗೆ ಇವರು ಅತಿ ದೊಡ್ಡ ಸೆಲೆಬ್ರಿಟಿಯ ವಿವಾಹದಲ್ಲಿ ಕೂಡ ಇವರ ಹೆಸರು ಒಂದಾಗಿದೆ ಅಂತಾನೆ ಹೇಳ್ಬೋದು. ಮತ್ತು ಇವರು ರಾಯಲ್ ಸಿಟಿ ಆದ ಉದಯಪುರದಲ್ಲಿ ಇವರು ವಿವಾಹ ಸಂಭ್ರಮದಲ್ಲಿ ಇದ್ದು, ಹಾಗೆ ಇವರು ಇಬ್ಬರು ಕೂಡ ವಿವಾಹ ಜೀವನದಲ್ಲಿ ಕಾಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇವರ ವಿವಾಹಕ್ಕೆ ಅನೇಕ ಕನ್ನಡ ಮತ್ತು ತೆಲುಗು, ತಮಿಳು ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು. ಹಾಗೆ ಮತ್ತು ರಾಜಕಾರಣಿಗಳು ಕೂಡ ಇವರ ಮದುವೆಯಲ್ಲಿ ಭಾಗಿಯಾಗಿದ್ದರು ಅಂತಾನೆ ಹೇಳ್ಬೋದು. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರು ಸೀಕ್ರೆಟ್ ಆಗಿ ಮದುವೆ ಆಗಿದ್ರು. ಅವರ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಹಾಗೆ ರಶ್ಮಿಕಾ ಮಂದಣ್ಣ ಕೂಡ ಈಗ ತುಂಬಾ ಖುಷಿಯಾಗಿದ್ದಾರೆ. ಅವರು ಎಷ್ಟೋ ಕಿರಿಕುಗಳು ಮತ್ತು ಎಷ್ಟೋ ಅವಮಾನಗಳನ್ನು ಕೂಡ ಅವರು ಸಹಿಸಿಕೊಂಡಿದ್ರು ಅಂತಾನೆ ಹೇಳ್ಬೋದು. ಹಾಗೆ ದೇವರಕೊಂಡ ಅವರು ಕೂಡ ರಶ್ಮಿಕಾ ಮಂದಣ್ಣ ಅವರ ಜೊತೆ ಕೂಡ ವಿವಾಹವಾಗಿದ್ದು, ಅವರು ತುಂಬಾ ಖುಷಿಯಲ್ಲಿ ಅವರು ಈ ಮದುವೆಯನ್ನು ತುಂಬಾ ವಿಜೃಂಭಣೆಯಿಂದ ಕೂಡ ಇವರು ಆಚರಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಪ್ರತಿಯೊಂದು ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾಗೆ ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಕೂಡ ಸೆಲೆಬ್ರಿಟಿಗಳಾಗಿದ್ದು, ಅವರ ವಿವಾಹವನ್ನು ಕೂಡ ತುಂಬಾ ವಿಜೃಂಭಣೆಯಿಂದ ಸಂಭ್ರಮದಿಂದ ಅವರ ಮದುವೆಯು ನಡೆಯಿತು ಅಂತ ಹೇಳ್ಬೋದು. ಹಾಗೆ ಅವರಿಬ್ಬರು ಕೂಡ ತನ್ನ ಲವ್ ಕಮ್ ಅರೇಂಜ್ ಮ್ಯಾರೇಜಲ್ಲಿ ಅವರು ಕಾಲಿಟ್ಟಿದ್ದಾರೆ. ಅವರ ವಿವಾಹ ಜೀವನ ಸುಖಕರವಾಗಿರಲಿ ಎಂದು ನಾವು ಹಾರೈಸ್ತೇವೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.